ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತೊಂದು ಸಿಂಪಲ್ ಆದ ರೆಸಿಪಿ ಸೂಪರ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅವಲಕ್ಕಿ ಒಗ್ಗರಣೆ ಹೇಗೆ ಹಾಕೋದು ಅಂತ ನಾನು ತೋರಿಸಿದ್ದೀನಿ. ಸೊ ಅವಲಕ್ಕಿ ಒಗ್ಗರಣೆನ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ರೆ ಸೂಪರ್ ಆದ ಕಾಂಬಿನೇಷನ್ ಇರುತ್ತೆ. ಮಿರ್ಚಿ ಜೊತೆ ಅಥವಾ ಉಪ್ಪಿನಕಾಯಿ ಜೊತೆ ಹಾಕೊಂಡು ತಿನ್ನೋದ್ರಿಂದ ಸೂಪರ್ ಆಗಿರುತ್ತೆ. ಸೊ ಇದನ್ನ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಅವಲಕ್ಕಿನ ಒಂದು ಅರ್ಧ ಕೆಜಿ ತೊಗೊಂಡಿದ್ದೀನಿ. ಅದನ್ನ ಈಗಾಗಲೇ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತೊಳೆದು ನೆನೆ ಹಾಕಿರೋದು. 25 ನಿಮಿಷದಲ್ಲಿ ನಾನು ನೆನೆ ಹಾಕಿದ್ದೀನಿ. ಸೊ ಅದಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಂಬರೋಣ. 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆಯೇ 5-6 ಮೆಣಸಿನ್ಕಾಯಿ. ಸೊ ನೀವು ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಹಾಗೆ ಸಾಸಿವೆ, ಎಣ್ಣೆ, ಹಾಗೆ ಒಂದು ನಿಂಬೆಹಣ್ಣಷ್ಟು ಹುಣಸೆಹಣ್ಣು, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ, ಉದ್ದಿನಬೇಳೆ, ಹಾಗೆ ಕಡಲೆಬೇಳೆ, ಸ್ವಲ್ಪ ಶೇಂಗಾ ಅಥವಾ ನಿಮ್ಮ ಕಡಲೆ ಅಂತಾರಲ್ವ ಅದು. ಸೊ ಹೀಗೆ ಹೇಗೆ ಮಾಡಬೇಕಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈಗಾಗಲೇ ಪಾತ್ರೆ ಕಾದಿದೆ, ಅದಕ್ಕೆ ಎಣ್ಣೆನ ಹಾಕೋಣ. ಎಣ್ಣೆ ಎಷ್ಟು ಹಾಕ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಹಾಗಂತ ಜಾಸ್ತಿನೂ ಹಾಕ್ಬಿಡಿ ಫ್ರೆಂಡ್ಸ್. ಈಗ ಶೇಂಗಾ ಹಾಕ್ತಾ ಇದ್ದೀನಿ ನೋಡಿ. ಫಸ್ಟಲ್ಲಿ ಶೇಂಗಾ ಹಾಕ್ಕೊಳ್ಳಿ, ನಂತರ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳಿ. ಇವು ಮೊದಲು ಫ್ರೈ ಆಗಲಿ ಚೆನ್ನಾಗಿ. ಆಮೇಲೆ ನಾವು ಸಾಸಿವೆ ಮತ್ತು ಜೀರಿಗೆನ ಹಾಕೋಣ. ಇದ್ರ ಜೊತೆ ನಾನು ಕರಿಬೇವು ಸಹ ಹಾಕ್ತೀನಿ. ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡಿಬೇಕು. ಈಗ ಹಸಿಮೆಣಸಿನಕಾಯಿ ಹಾಕೋಣ, ಅದು ಸಹ ಚೆನ್ನಾಗಿ ಫ್ರೈ ಆಗಲಿ. ಸೊ ಈಗ ಈರುಳ್ಳಿನ ಹಾಕೋಣ ಫ್ರೆಂಡ್ಸ್. ಚೆನ್ನಾಗಿ ಇದು ಕೂಡ ಫ್ರೈ ಆಗಬೇಕು. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನ 1 ಚಮಚದಷ್ಟು ನಾನು ತಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ, ಆಯಿತಾ? ಸೊ ನೋಡಿ, ಚೆನ್ನಾಗಿ ಬಾಡಿಸೋದ್ರಿಂದ ಇದರಲ್ಲಿ ಉಪ್ಪಿನಂಶ ಇರುತ್ತಲ್ವಾ. ಸೊ ಹಾಗಾಗಿ ಬೇಗ ಟೊಮೊಟೊ ಮತ್ತು ಈರುಳ್ಳಿನ ಹಾಕೋದ್ರಿಂದ ಕಂದು ಬಣ್ಣ ಬರುತ್ತೆ. ಈಗ ಟೊಮೊಟೊ ಹಾಕೋಣ. ಫ್ರೆಂಡ್ಸ್, ಈಗ ನಾನು ಉಪ್ಪನ್ನು ಹಾಕ್ತೀನಿ ನೋಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನು ಇಲ್ಲಿ 1 ಚಮಚದಷ್ಟು ತೊಗೊಂಡಿದ್ದೀನಿ. ಅಡುಗೆಗೆ ತಕ್ಕಂಗೆ ನಾವು ಹಾಕಬೇಕಾಗುತ್ತೆ. ಸೊ ಕಮ್ಮಿ ಬಿದ್ದರೆ ಲಾಸ್ಟಲ್ಲಿ ನಾವು ರುಚಿ ನೋಡಿಬಿಟ್ಟು ಹಾಕೋಬೋದು. ಲಾಸ್ಟಲ್ಲಿ ಅರಿಶಿನ ಪುಡಿನ ಸೇರಿಸಿ. ಮೊದಲೇ ಹಾಕ್ಬಿಟ್ರೆ ನಮ್ಮ ಗೊಜ್ಜು ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್, ಅದು ತಳ ಕಚ್ಚುತ್ತೆ, ಆದ ಕಾರಣ. ಸೊ ಇದೀಗಾಗಿದೆ. ಲಾಸ್ಟಲ್ಲಿ ಹುಣಸೆ ಹುಳಿನ ನಾನು ಹಾಕ್ತಾ ಇದ್ದೀನಿ ನೋಡಿ. 15ರಿಂದ 20 ನಿಮಿಷ ಹೀಗೆ ಕುದಿಯಲು ಬಿಡಿ. ಚೆನ್ನಾಗಿ ಅದು ಕುದ್ಮೇಲೆ ಸೊ ಅದು ಎಣ್ಣೆ ಬಿಡುತ್ತೆ ತಳದಲ್ಲಿ ನೋಡಿ, ಕುದಿತಾ ಇದೆ. ಸೊ ಆಯಿಲ್ ಬಿಡುತ್ತೆ ನೋಡಿ ಈಗ. ಬಿಡ್ತಾ ಇದೆ ಫ್ರೆಂಡ್ಸ್. ಈಗ ನಾನು ಅವಲಕ್ಕಿನ ಹಾಕ್ತೀನಿ. ಸೊ ಈ ಥರ ಚೆನ್ನಾಗಿ ಕಲಿಸ್ಬಿಡಿ. ಸೊ ನೀವು ಬೇಕಾದರೆ ಇಲ್ಲಿ ನಿಂಬೆಹಣ್ಣು ಹಾಕ್ಕೋಬೋದು. ನಾನು ಇಲ್ಲಿ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಾದರೆ ಟೊಮೊಟೊ ಕೂಡ ಹಾಕಿ ಮಾಡ್ತಾರೆ ಫ್ರೆಂಡ್ಸ್. ಸೊ ಲಾಸ್ಟಲ್ಲಿ ನಾನೀಗ ಕೊತ್ತಂಬರಿನ ಹಾಕ್ತಾ ಇದ್ದೀನಿ, ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಸಪ್ಪಗೆ ತಂದರೆ ಸ್ವಲ್ಪ ಉಪ್ಪನ್ನು ಇಲ್ಲಿ ಹಾಕಿ, ಇಲ್ಲಾದರೆ ಸರಿಯಾಗಿರುತ್ತೆ, ಬಿಟ್ಬಿಡಿ ಅಷ್ಟೇ. ಯಾವುದಕ್ಕೂ ಮುಂಚೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನಾನು ಈ ಉಪ್ಪಿನಕಾಯಿ ಜೊತೆ ಇದು ಸರ್ವ್ ಮಾಡಲು ಕೊಡ್ತಾ ಇದ್ದೀನಿ ನೋಡಿ. ಟೇಸ್ಟ್ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿಯಾದ ಅವಲಕ್ಕಿ ಒಗ್ಗರಣೆ ಉಪ್ಪಿನಕಾಯಿ ಜೊತೆ ಸೂಪರ್ ಆಗಿದೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಎಲ್ಲ ಯಾರು ನೋಡ್ತಾ ಇದ್ದೀರಾ, ಸೊ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಇನ್ನೂ ಸೂಪರ್ ಆದ ರೆಸಿಪಿಗಳನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.